ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಶ್ರೀಕಾಂತ್, ನೀವು ಸತ್ತಿದ್ದೀರಾ ಅಂತ ನಮ್ಮ ಹತ್ರ ಡೆತ್ ಸರ್ಟಿಫಿಕೇಟ್ ಇದೆ. ನೀವು ಹೇಗೆ ಬಂದಿದ್ದೀರಾ? ಅದನ್ನೆಲ್ಲ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಶ್ರೀಕಾಂತ್ ಅವರೇ, ನೀವೇನೇ ಹೇಳೋದಿದ್ರು ಕಟ್ಕಡೆಯಲ್ಲಿ ಬಂದು ನಿಂತ್ಕೊಂಡು ಹೇಳಿ. ಸೋಮ, ಯಾನ, ಅವತ್ತು ಆಕ್ಸಿಡೆಂಟ್ ಆಗಿದ್ದ ದಿನ ನಾನು, ನನ್ನ ತಾಯಿ, ನನ್ನ ಮಗಳು ಖುಷಿ ಕಾರಲ್ಲಿ ಹೋಗ್ತಿದ್ವಿ. ಇದಕ್ಕಿದ್ದಾಗೆ ಆಕ್ಸಿಡೆಂಟ್ ಆಯಿತು. ಅದಾದ್ಮೇಲೆ ಏನಾಯ್ತೋ ಗೊತ್ತಿಲ್ಲ. ಒಂದು ರೀತಿ ಕ್ಲಿನಿಕಲ್ ಡೆತ್ ಅಂತಾರಲ್ಲ ಹಾಗೆ. ಆಕ್ಸಿಡೆಂಟ್ ಆಗಿ ಕೆಲವು ಕ್ಷಣಗಳು ನನಗೆ ಏನಾಗಿತ್ತು ಅಂತ ಗೊತ್ತೇ ಇರಲಿಲ್ಲ. ನಾನು ಬದುಕೇ ಇಲ್ವೇನೋ ಅನ್ಕೊಂಡಿದ್ದೆ. ಬಟ್ ಇಟ್ಸ್ ಅ ಮಿರಕಲ್. ನಾವು ಕಣ್ಬಿಟ್ಟು ನೋಡಿದಾಗ ನಾವೊಂದು ವ್ಯಾನಲ್ಲಿದ್ವಿ. ನನ್ನ ಪಕ್ಕ ನನ್ನ ತಾಯಿ ಶವ ಇತ್ತು. ನಾನು ಕಣ್ಬಿಟ್ಟಿರೋದನ್ನ ನೋಡಿ ಹೆದರ್ಕೊಂಡು ಆ ವ್ಯಾನ್ ಡ್ರೈವರು ಓಡೋದಕ್ಕೆ ನೋಡ್ದೆ. ಆದರೆ ನಾನು ಸತ್ತಿಲ್ಲ, ನನ್ನ ಸೇವ್ ಮಾಡು ಅಂತ ಕೇಳ್ಕೊಂಡೆ. ಆವಾಗ ಅವನು ಈ ರವಿಶಂಕರು ಅವನಿಗೆ ದುಡ್ಡು ಕೊಟ್ಟು ನಮ್ಮನ್ನು ಕಾಶಿ ಕರ್ಕೊಂಡು ಹೋಗಿ ಸುಡೋದಕ್ಕೆ ಹೇಳಿದ್ದಾನೆ ಅಂತ ಹೇಳಿ ಓಡೋದು. ಆಮೇಲೆ ನಾನು ನನ್ನ ತಾಯಿ ಶವ ಸಂಸ್ಕಾರ ಮಾಡಿದೆ. ಆಗ ನಾನು ಏನಾಗಿದ್ದೆ, ಇದೆಲ್ಲ ಹೇಗಾಯ್ತು ಅಂತ ನನಗೇನು ನೆನಪಿರಲಿಲ್ಲ. ನಾನಾಗೇ ಇರಲಿಲ್ಲ, ಎಲ್ಲೆಲ್ಲೋ ತಿರುಗಾಡ್ತಿದ್ದೆ. ಕೊನೆಗೆ ಶೃಂಗೇರಿಯಲ್ಲಿ ಒಬ್ಬರು ಸ್ವಾಮಿಗಳು ಸಿಕ್ಕಿ ಅವರ ಆಶ್ರಮದಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ರು. ಹೀಗೆ ನಾನು ಯಾರು ಅಂತ ಗೊತ್ತಿಲ್ಲದೆ ಬದುಕ್ತಿರುವಾಗ ಆ ಆಶ್ರಮಕ್ಕೆ ಯಾರೋ ಬಂದು ನನ್ನ ಗುರ್ತಿಡಿದ್ರು. ನನ್ನ ಪರಿಚಯ ನನಗೆ ಹೇಳಿದ್ರು. ನನ್ನ ಬಗ್ಗೆ ಹೇಳಿದಾಗ ನನಗೆ ನಂಬಿಕೆನೇ ಬರಲಿಲ್ಲ. ಆದರೂ ಅವ್ರು ಹೇಳಿರೋ ಅಡ್ರೆಸ್ಗೆ ನಾನು ಹೋಗಿ ಆ ಮನೆ ನೋಡಿದಾಗಲೇ ನನಗೆಲ್ಲ ನಾಪಕ ಬಂದಿತ್ತು. ಅವತ್ತು ರಾತ್ರಿ ನನ್ನ ಮನೆಗೆ ಹೋದಾಗ ನನ್ನ ತಂಗಿ ಗಂಡ ರವಿಶಂಕರ್ ನನ್ನ ಫೋಟೋನ ಸುಡ್ತಾ ಇದ್ದ. ಆ ಕ್ಷಣದಲ್ಲಿ ನನ್ಗನ್ಸಿತ್ತು, ಆ ರವಿಶಂಕರ್ ನನ್ನನ್ನು ಸಾಯಿಸಿ ಅದನ್ನ ಬೇರೆಯವ್ರ ತಲೆಗೆ ಕಟ್ತಾ ಇದ್ದಾನೆ. ಆವಾಗ ಡಿಸೈಡ್ ಮಾಡಿದೆ, ಈ ತಪ್ಪು ಮಾಡಿರೋ ರವಿಶಂಕರ್ಗೆ ಶಿಕ್ಷೆ ಕೊಡಿಸ್ಲೇಬೇಕು ಅಂತ. ನಿರಪರಾಧಿ ಆಗಿರೋ ಸಿದ್ದುನ ಉಳಿಸ್ಬೇಕು ಅಂತ. ಹಾಗಾಗಿ ಆ ರವಿಶಂಕರ್ಗೆ ಗೊತ್ತಿಲ್ಲದೆ ಎಲ್ಲ ಗಮನಿಸ್ತಾ ಇದ್ದೆ. ಸಿದ್ದು ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ಆ ದೇವರೇ ನನಗೆ ಪುನರ್ಜನ್ಮ ಕೊಟ್ಟಿದ್ದಾರೆ. ಯಾನ ನಿಜವಾದ ಅಪರಾಧಿ ಈ ರವಿಶಂಕರ್. लक्ष्मी निवासा लक्ष्मी